ಖರಟ್ಪುರ ಎಂಬ ಊರಿನಲ್ಲಿ ಸುಮಪ್ಪ ಎಂಬ ಒಬ್ಬ ಸಾಹುಕಾರ ಇದ್ದ. ಆತ ಹಣವನ್ನು ಗಳಿಸುವ ದುರಾಸೆಯಿಂದ ಕರುಣೆ ಇಲ್ಲದೆ ಯಾವುದೇ ರೀತಿಯಿಂದ ಆದರೂ ಸರಿಯೇ ಹಣ ಗಳಿಸಿ ಇಟ್ಟಿದ್ದ. ಹೀಗಿರುವಾಗ ಅವನು ಮಧ್ಯ ವಯಸ್ಸಿಗೆ ಬಂದಾಗ ಅವನ ಪತ್ನಿ ಅನಾರೋಗ್ಯದ ಕಾರಣ ತೀರೋಗ್ತಾಳೆ. ಸೋಮಪ್ಪ ಧನಕನಾಗಿದ್ದನೇ ಹೊರತು ಅವನಿಗೆ ಯಾವುದೇ ಸಂತಾನ ಇರಲಿಲ್ಲ. ಹೀಗಾಗಿ ಆತ ತನ್ನ ಸಹಾಯಕ್ಕೆ ಸಾರಂಗ ಅಂತ ಒಬ್ಬ ಹುಡುಗನ್ನ ಇಟ್ಟುಕೊಂಡಿದ್ದ. ಸಾರಂಗ ತುಂಬ ನಂಬುಗೆಯ ಮನುಷ್ಯ. ಸದಾ ಅವ್ರ ಮನೆಯಲ್ಲೇ ಅವರ ಜೊತೆಯೇ ಇರ್ತಾಯಿದ್ದ. ಆ ಊರಿನಲ್ಲಿ ವಾರಕ್ಕೊಮ್ಮೆ ಜಾತ್ರೆ ನಡೀತಾ ಇತ್ತು. ಸುತ್ತಮುತ್ತಲಿನ ಹಳ್ಳಿಯ ಜನ ಎಲ್ಲ ಆ ಜಾತ್ರೆಗೆ ಬಂದು ಸೇರ್ತಾಯಿದ್ರು. ಸಾರಂಗ ವಾರದ ಸಾಮಾನು ತರಕ್ಕೆ ಜಾತ್ರೆಗೆ ಹೋಗ್ತಾ ಇದ್ದ. ಹೀಗಿದ್ದಾಗ ಜಾತ್ರೆಯಲ್ಲಿ ಸುಮತಿ ಎಂಬುವಂತಹ ಹುಡುಗಿಯ ಪರಿಚಯ ಆಗಿತ್ತು. ಆಕೆ ನೋಡೋಕ್ಕೆ ಚೆನ್ನಾಗಿದ್ಲು. ಎಲ್ಲಿಯೇ ಕಂಡರೂ ಸಾರಂಗ ಆಕೆಯನ್ನು ಮಾತನಾಡಿಸದೆ ಮುಂದೆ ಹೋಗ್ತಾ ಇರಲಿಲ್ಲ. ಒಂದು ಸಲ ಸೋಮಪ್ಪ ಸಹ ಸಾರಂಗನೊಂದಿಗೆ ಜಾತ್ರೆಗೆ ಬಂದಿದ್ದ. ಆಗ ಅದೇ ಜಾತ್ರೆಗೆ ಬಂದಿದ್ದಂತಹ ಸುಮತಿ ಸಾರಂಗನನ್ನು ಮಾತನಾಡಿಸಿದ್ಲು. ಇದನ್ನು ನೋಡಿ ಸೋಮಪ್ಪ, ಯಾರು ಆ ಹುಡುಗಿ ನಿನ್ನನ್ನು ಮಾತಾಡಿಸಿದ್ದಲ್ಲ ಅಂತ ಕೇಳಿದ. ಪರಿಚಯ ಹೇಗಾಯಿತು ಅಂತ ಕೇಳಿದ. ಅದಕ್ಕೆ ಸಾರಂಗ, ಆಕೆ ಪಕ್ಕದ ಊರಿನ ಅವಳ ತಂದೆ ತುಂಬ ಬಡವರು, ಬೇರೆಯವರ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಅಂತ ಅಂದ. ಇತ್ತ ಸೋಮಪ್ಪನ ಮನಸ್ಸಿನಲ್ಲಿ ಸುಮತಿಯನ್ನು ನೋಡಿಬಿಟ್ಟು ಮತ್ತೆ ಮದುವೆ ಆಗುವಂತಹ ವಿಚಾರ ಹುಟ್ಟಿತು. ಅದಕ್ಕೆ ತಾನು ನೇರವಾಗಿ ಹೋಗದೇನೆ ಮದುವೆ ಕೂಡಿಸುವ ಸುಬ್ಬಣ್ಣನನ್ನು ಕಳಿಸಿದರು. ಸುಬ್ಬಣ್ಣ ಹಾರು ಏರಿಗೆ ಹೋಗಿಬಿಟ್ಟು ರಾಮಣ್ಣನನ್ನು ಭೇಟಿ ಆಗ್ತಾನೆ. ರಾಮಣ್ಣನಿಗೆ ಎಲ್ಲ ವಿಷಯ ತಿಳಿಸಿ ಹಾಗೂ ಹೀಗೂ ಅವನನ್ನು ಒಪ್ಪಿಸಿ ವಿವಾಹವನ್ನು ನಿಶ್ಚಯಿಸಿಬಿಟ್ಟ. ಮಗಳು ಸುಮತಿ ಎಷ್ಟೇ ಬೇಡ ಅಂದ್ರೂ ಸಹ ರಾಮಣ್ಣ ಕೇಳಲಿಲ್ಲ. ತನ್ನ ಮಗಳು ಸಿರಿವಂತನ ಮನೆ ಸೇರಿದರೆ ಸುಖವಾಗಿ ಇರ್ತಾಳೆ ಅಂತ ಭ್ರಮೆ ಉಂಟಾಗಿತ್ತು ಅವನಿಗೆ. ಇದನ್ನೆಲ್ಲ ನೋಡಿಬಿಟ್ಟು ಸಾರಂಗನಿಗೆ ತುಂಬ ನಿರಾಶೆ ಆಯಿತು. ಸಾರಂಗ ಸುಮತಿಯನ್ನು ತಾನೇ ಮದುವೆ ಮಾಡ್ಕೋಬೇಕು ಅಂತ ಅಂದುಕೊಂಡಿದ್ದ. ಆದರೆ ಈಗ ಆಗುತ್ತಿರುವುದೇ ಬೇರೆ. ಸಾಹುಕಾರರ ಮುಂದೆ ತನ್ನ ಮನದ ನಿಜವನ್ನು ಹೇಳಿಕೊಳ್ಳಲಾರದೆ ಹೋದ. ಕಡೆಗೆ ತನ್ನ ಹತ್ತಿರದ ಸ್ನೇಹಿತನ ಬಳಿ ತನ್ನ ಗೋಳನ್ನು ಹೇಳಿಕೊಂಡ. ಆ ಮಿತ್ರ ಏನು ಮಾಡೋದು ಅಂತ ಯೋಚಿಸಿದ. ಗೆಳೆತನಕ್ಕೆ ಏನು ಬೇಕಾದರೂ ಸಹ ಮಾಡಲು ಸಿದ್ಧನಾದಂತಹ ಸ್ನೇಹ ಪರ ವ್ಯಕ್ತಿ. ಮದುವೆಯ ಎಲ್ಲ ಸಿದ್ಧತೆಯೂ ಆಗಿತ್ತು. ಎಲ್ಲವೂ ಸೋಮಪ್ಪನದ ಕಡೆ ಇದ್ದಿದ್ದರಿಂದ ಖರ್ಚುಕ್ಕೆ ಯಾವುದೇ ಕೊರತೆ ಇರಲಿಲ್ಲ. ಮದುವೆ ಹಿಂದಿನ ದಿವಸ ಸೋಮಪ್ಪ ಸಾರಂಗನ ಜೊತೆ ತನ್ನ ಬಳಗದ ಜನರನ್ನೆಲ್ಲ ಕರೆದುಕೊಂಡು ಬಂದು ಸಾರುವೇರಿಯಲ್ಲಿ ತಂಗದ. ಯೋಗವೋ ಏನೋ ಎಂಬಂತೆ ಅಂದೇ ಆ ಊರಿನಲ್ಲಿ ಒಂದು ಮುದುಕಿ ತೀರ್ಕೊಂಡಿತ್ತು. ಈ ವಿಷಯ ತಿಳಿದಿದ್ದ ತಡ ಸಾರಂಗನ ಸ್ನೇಹಿತನ ಮನದಲ್ಲಿ ಒಂದು ಉಪಾಯ ಹೊಳೆಯಿತು. ಇದಕ್ಕಾಗಿ ಆತ ಲಾಟು ಅನ್ನುವಂಥ ಇನ್ನೊಬ್ಬ ಸ್ನೇಹಿತನನ್ನು ಸೇರಿಸಿಕೊಂಡ. ಒಂದು ರಾತ್ರಿ ಸಾರಂಗನ ಸ್ನೇಹಿತ ಯಮಧರ್ಮನಂತೆ ಹಾಗೂ ಲಾಟು ಅವನ ಸೇವಕನಂತೆ ವೇಷವನ್ನು ಧರಿಸಿಕೊಂಡು ಬಂದರು. ಸ್ನೇಹಿತ ಒಂದು ಕೋಣವನ್ನು ಏರಿ ಕುಳಿತ. ಆ ಕೋಣವನ್ನು ವಿಶೇಷವಾಗಿ ಯಮರಾಜನ ಕೋಣದಂತೆಯೇ ಅಲಂಕಾರ ಮಾಡಿದರು. ಇಬ್ಬರೂ ಬಂದು ಆ ಸೋಮಪ್ಪ ಉಳಿದುಕೊಂಡಿದ್ದಂತಹ ಮನೆಯ ಹತ್ತಿರ ನಿಂತರು. ಯಮಧರ್ಮ ಗಹಗಹಿಸಿ ವಿಕಟವಾಗಿ ನಗುತ್ತಾ ಗೊಗ್ಗರ ಧ್ವನಿಯಲ್ಲಿ, ಅಲೈ ಭಲ್ಲೂಕ, ಎಂಥ ಮೊಂಡು ಮುದುಕಿಯೋ ನೋಡು, ಇನ್ನೂ ಆ ಮುದುಕಿಯ ಜೀವ ಬಿಡಿಸಿಕೊಳ್ಳಲು ಹೆಣಗಾಡ್ತಾ ಇದೆ ಎಂದ. ಅದಕ್ಕೆ ಭಲ್ಲೂಕ, ಅದಕ್ಕೆ ಅಲ್ವೇ ಸ್ವಾಮಿ ನಾವು ನಿಮಗೆ ಬರಲು ಹೇಳಿದ್ದು, ಉರುಳಿನಲ್ಲಿ ಸಿಕ್ಕಿದ್ದರೂ ಇನ್ನೂ ಕೊಸರಾಡ್ತಾ ಇದೆ ನೋಡಿ, ಬಲು ಗಟ್ಟಿ ಜೀವ ಅಂತ ಅಂದ. ನಿದ್ದೆ ಇಲ್ಲದೆ ಹೊರಳಾಡಿಕೊಂಡಿದ್ದಂತಹ ಸೋಮಪ್ಪ ನಗುವಿನ ಶಬ್ದಕ್ಕೆ ಎದ್ದು ಕಿಟಕಿಯನ್ನು ತೆಗೆದು ನೋಡಿದವನ ಗರಬಡಿದವನಂತಾಗ್ಬಿಟ್ಟ. ಅಷ್ಟರಲ್ಲಿ ಯಮಧರ್ಮ
ಸೋಮಪ್ಪ ಕಿಟಕಿಯಲ್ಲಿ ಇರುವುದನ್ನು ಅರಿತು, ಬಲ್ಲೂಕ, ಇಲ್ಲಿ ಇರುವುದು ಕರಟಕಪುರದ ಸೋಮಪ್ಪ ಅಲ್ವೇ? ಇನ್ನೇನು ಕೇವಲ 2 ವಾರ ಅಷ್ಟೇ ಅವನ ಆಯುಷ್ಯ. ಅವನ ಜೀವವನ್ನು ಸೆಳೆದು ತರೋದನ್ನು ಮರೆಯಬೇಡ. ದಾನ ಧರ್ಮ ಮಾಡದ ಕೈ ಅಂತ ಅಂದ. ಅಪ್ಪಣೆ ಪ್ರಭು ಎಂದು ಕಿಂಕರ ನುಡಿಯಲು ಇಬ್ಬರೂ ಮುಂದೆ ಸಾಗಿ ಕತ್ತಲಿನಲ್ಲಿ ಮರೆಯಾದರು. ಇತ್ತ ಸೋಮಪ್ಪ ಗರ ಬಡಿದವರು ಅಂತ ಕುಳಿತುಬಿಟ್ಟಿದ್ದ. ಭಯದಿಂದ ಕಂಪಿಸ್ತಾ ಇದ್ದ. ಅಂತಹ ರಾತ್ರಿಯಲ್ಲಿಯೂ ಅವನಿಗೆ ಬೆವರು ಬಿಟ್ಟಿತ್ತು. ಏನೋ ಯೋಚನೆ ಮಾಡಿ ಬೆಳಗ್ಗೆ ಸಾರಂಗನನ್ನು ಎಬ್ಬಿಸಿ, ಏನೋ ನಿನಗೂ ಕೇಳಿಸ್ತೇನೋ ಸಾರಂಗ, ಯಮ ಹಾಗೂ ಯಮಭಟರ ಮಾತು ಅಂತ ಕೇಳ್ದ. ಸಾರಂಗ, ನನಗೇನೂ ಕೇಳಿಸ್ಲಿಲ್ವಲ್ಲ, ಬಹುಶಃ ನಿಮಗೇನೋ ಕನಸು ಬಿದ್ದಿರಬೇಕು ಅಷ್ಟೇ ಅಂತ ಅಂದ. ಸೋಮಪ್ಪ ಮಾತ್ರ ರಾತ್ರಿ ಎಲ್ಲ ನಿದ್ದೆ ಮಾಡೇ ಇರಲಿಲ್ಲ. 2 ವಾರದ ಬದುಕು, ಮದುವೆ ಏಕೆ ಮಾಡ್ಕೋಬೇಕು? ಮದುವೆ ಮಾಡಿಕೊಂಡು ಆ ಹುಡುಗಿಯ ಬಾಳು ಹಾಳು ಮಾಡುವುದು ಬೇಡ, ಬಹಳ ದೊಡ್ಡ ತಪ್ಪಾಗತ್ತೆ. ಈ ಮದುವೆನೂ ನಿಲ್ಲಬಾರದು, ಹುಡುಗಿಯ ಬಾಳು ಹಾಳಾಗಬಾರದು ಎಂದು ಒಂದು ನಿರ್ಣಯಕ್ಕೆ ಬರ್ತಾನೆ. ಮರುದಿವಸ ಬೆಳಗಿನ ಜಾವ ಹುಡುಗಿಯ ತಂದೆಯನ್ನು ಕರೆಸಿಬಿಟ್ಟು, ರಾಮಣ್ಣನಿಗೆ ಈ ಮದುವೆಯನ್ನು ಸಾರಂಗನ ಜೊತೆಗೆ ಮಾಡೋಣ, ನಾನು ಮದುವೆ ಮಾಡಿಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಈ ಮಾತು ಕೇಳಿ ಹುಡುಗಿಯ ತಂದೆ, ಏನು ಸ್ವಾಮಿ, ತಮಾಷೆ ಮಾಡುವುದಕ್ಕೂ ಒಂದು ಮಿತಿ ಇರಬೇಕು ಅಲ್ವಾ? ಇಂತಹ ವಿಷಯದಲ್ಲಿ ತಮಾಷೆಯ? ಹೋಗಿ ಹೋಗಿ ನಿಮ್ಮ ಮನೆಯ ಆಳಿನ ಜೊತೆ ಸಂಬಂಧ ಜೋಡಿಸ್ತಾ ಇದ್ದೀರಲ್ಲ, ಇದಂತಹ ನ್ಯಾಯ? ನೀವು ಹೇಳಿದ್ದೊಂದು, ಈಗ ಮಾಡ್ತಾ ಇರೋದು ಇನ್ನೊಂದು ಅಂತ ಅಂದ. ಅದಕ್ಕೆ ಸೋಮಪ್ಪ, ಏನು? ಸಾರಂಗ ನನ್ನ ಮನೆಯ ಆಳೆ, ಯಾರು ಹೇಳಿದರು ನಿಮಗೆ? ಸಾರಂಗ ನನಗೆ ಮಗನಿಗಿಂತ ಹೆಚ್ಚಾಗಿದ್ದಾನೆ. ನನ್ನ ಎಲ್ಲ ಆಸ್ತಿಗೆ ಆತನೇ ವಾರಸ್ದಾರ. ಈಗಲೇ ಬರೆದು ಕೊಡಲೇನು? ನಿಮಗಿದಕ್ಕಿಂತ ಹೆಚ್ಚಿನ ಸಂತೋಷದ ವಿಷಯ ಏನಿದೆ ಹೇಳಿ? ಇಬ್ಬರು ಸಮವಯಸ್ಕರಾಗಿದ್ದಾರೆ, ತುಂಬ ಒಳ್ಳೆಯ ಜೋಡಿ. ಇನ್ನೇನು ವಾಲಗ ಉಜಿಸಿಬಿಡೋಣ ಅಂತ ಅಂದರು. ಕೇಳುವುದೇನು? ಸಾಹುಕಾರರ ನಿಂತು ಮದುವೆ ಮಾಡ್ತಾ ಇರುವಾಗ ಸಾರಂಗ ಮದುವೆ ಅತ್ಯಂತ ವೈಭವದಿಂದ ನಡೆಯಿತು. ಆದರೆ ಯಮಧರ್ಮನ ಬರುವಿನ ದಾರಿ ಕಾಯುತ್ತಾ ಕುಳಿತಂಥ ಸೋಮಪ್ಪನಿಗೆ ಯಮಧರ್ಮನ ದರ್ಶನ ಆಗಲೇ ಇಲ್ಲ. ಆತ ಮುಂದೆ ಇನ್ನೂ ಹಲವಾರು ವರ್ಷ ಚೆನ್ನಾಗಿ ಬಾಳ್ಕೊಂಡೇ ಇದ್ದ. ಪ್ರೀತಿಯ ಕೇಳುಗರೆ, ನಿಮಗೆ ಈ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ಹೊಸ ಹೊಸ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಜಾನಕಿ ಜೀವನ ಸ್ಮರಣ. ಜಯ ಜಯ ರಾಮ್.